ನಾಳೆ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿರುವ ಸಾಧ್ಯತೆ ಇದೆ ಸುದ್ದಿಗಳನ್ನು ಹೇಳಿದ್ದೀವಿ ನಿಮಗೆ. ಅದರ ಬಗ್ಗೆನೇ ಇನ್ನಷ್ಟು ಹೇಳ್ತಾ ಕೂತ್ಕೊಂಡ್ರೆ ಅದು ಸುಮ್ಮನೆ ಚುಂಗಮ್ ಹೇಳ್ದಂಗೆ ಎಳೆಯೋದಾಗತ್ತೆ. ಲಿಸ್ಟ್ ಬಂದಂಗೆ ಯಾರ್ಯಾರಿಗೆ ಫೋನ್ ಬರ್ತಾವೋ ಮಾಹಿತಿಗಳು ಗೊತ್ತಾಗ್ತವೆ, ನಾವು ಹಾಕ್ತಾ ಹೋಗ್ತೀವಿ, ನೀವು ನೋಡ್ತಾ ಇರಿ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಪಕ್ಕದ ರಾಜ್ಯದ್ದು ತಮಿಳುನಾಡಿಂದು ಅಣ್ಣಾಮಲೈ ರಾಜೀನಾಮೆ ಕೊಡ್ತಾರಾ? ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬಿ ಜೆ ಪಿಗೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ಎಂಥದ್ದೇ ಮನುಷ್ಯ ಆದರೂ ನೋಡಿ ನೀವು, ಎಷ್ಟು ಜಾಣ, ಎಷ್ಟು ವಿವೇಕ ಏನೇ ಇದ್ದರೂ ಕೂಡ ಜಡ್ಜ್ಮೆಂಟಲ್ ಎರರ್ ಅನ್ನೋದು ಆಗದೆ ಜೀವನದಲ್ಲಿ. ಅಂಥ ಜಡ್ಜ್ಮೆಂಟಲ್ ಎರರು ತಮಿಳುನಾಡಿನ ವಿಷಯದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳಿಗಾಯಿತು. ಅಣ್ಣಾಮಲೈ AIADMKದ ಸೆರಗು ಬಿಡಿಸ್ಕೊಂಡು ಸೈಡಿಗೆ ಬಂದು ಪ್ರತ್ಯೇಕವಾಗಿ ಬಿ ಜೆ ಪಿ ಹೋರಾಟ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ರು ಅನ್ನೋದು ಈಗ ಅರ್ಥ ಆಗಿರಬೇಕು. ಬಟ್ ಎಷ್ಟು ಅಂತ ಹೇಳ್ತಾರೆ ಅವರಾದರೂ, ಏನೇನಂತ ಮಾಡೋಕ್ಕಾಗತ್ತೆ. ಫೈನಲಿ ಹಿ ಹ್ಯಾಸ್ ಡಿಸೈಡೆಡ್ ಸಾಕಿನ್ನು ಬಿ ಜೆ ಪಿ ಅಂತ. ಚರ್ಚೆ ಇರೋದು ಅವರು ಇನ್ನೊಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ, ಹಂಗೆ ಅದು ಚರ್ಚೆ ಇದೆ. ಸದ್ಯಕ್ಕಂತೂ ಆ ಯೋಚನೆಯಲ್ಲಿ ಅವರಿಲ್ಲ. ಸದ್ಯಕ್ಕೆ ಅವರು ಸಂಘಟನೆ ಮಾಡುವ ಆಲೋಚನೆಯಲ್ಲಿದ್ದಾರೆ. ಸಹಜ ನೋಡಿ, ಒಬ್ಬ ಕರ್ನಾಟಕ ಕೇಡರ್ನ ಜನಪ್ರಿಯ ಪ್ರಾಮಾಣಿಕ ಅನ್ನಿಸಿಕೊಂಡಿದ್ದಂಥ ಪೊಲೀಸ್ ಅಧಿಕಾರಿ, IPS ಅಧಿಕಾರಿ, ನಿಮಗೆ ಯಾರಾದರೂ IAS IPSಗಳ ಪರಿಚಯ ಇದ್ದರೆ, ತೀರಾ ಆತ್ಮೀಯರಿದ್ದರೆ ಕರೆದು ಕೇಳಿ ಅವ್ರನ್ನ, ಹೌ ಸ್ಯಾಟಿಸ್ಫೈಡ್ ಆರ್ ಯು ಇನ್ ಯುವರ್ ಜಾಬ್ ಅಂತ ಕೇಳಿ ನೋಡಿ. ನಾನು 100% ಹೇಳ್ತೀನಿ, ಮೋರ್ ದೆನ್ 80% ಆರ್ ನಾಟ್ ಸ್ಯಾಟಿಸ್ಫೈಡ್. ಅಂದರೆ ನಾವು ಏನೋ ಅಂದ್ಕೊಂಡು ಬಂದಿದ್ದೀವಿ, ಇಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸುತ್ತೆ. ಅಣ್ಣಾಮಲೈ ಅವ್ರಿಗೆ ಹಂಗೆ ಅನ್ನಿಸ್ತು. ಅವರು ಒಂದು ಧೈರ್ಯದ ನಿರ್ಧಾರ ಮಾಡಿದ್ರು. ಬಂದುಬಿಟ್ಟಿದ್ದೀವಿ, ಓಡಾಡೋಕ್ಕೆ ಕಾರಿದೆ, ಇರೋಕ್ಕೆ ಮನೆ ಇದೆ, ಒಳ್ಳೆ ಸಂಬಳ ಇದೆ, ಮಾಡ್ಕೊಂಡು ಹೋಗೋಣ ಅಂತ ಅನ್ನಲಿಲ್ಲ. ಅವರು ಹಿ ಡಿಸೈಡೆಡ್ ಟು ಕ್ವಿಟ್. ತಮಿಳ್ನಾಡಿಗೆ ವಾಪಸ್ ಹೋದರು, ಒಂದು NGO ನಡೆಸಿದ್ರು. ಆನಂತರ ಬಿ ಜೆ ಪಿ ಅವರಿಗೆ ಕರೆಕ್ಟ್ ಪರ್ಸನ್ನೇ ನಮ್ಮನ್ನು ಬಿ ಜೆ ಪಿಯನ್ನು ತಮಿಳ್ನಾಡಿನಲ್ಲಿ ಲೀಡ್ ಮಾಡೋದಕ್ಕೆ ಅಂತ ಅನ್ನಿಸ್ತು. ಜಾಯಿನ್ ಮಾಡಿಸಿಕೊಂಡು ರಾಜ್ಯಾಧ್ಯಕ್ಷರನ್ನಾಗಿಸಿದರು. 3.66% ಏನೋ ಇತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ವೋಟ್ ಶೇರಲ್ಲಿ. ಅದನ್ನು 11.24ಗೆ 2024 ಚುನಾವಣೆಯಲ್ಲಿ ಅಣ್ಣಾಮಲೈ ತಗೊಂಡು ಹೋದರು. ಅದಕ್ಕೆ ಬೇಕಾದಂಥ ಎಲ್ಲ ಎಫರ್ಟ್ಗಳನ್ನು ಮಾಡಿದ್ರು. ಅಣ್ಣಾಮಲೈ ಅವರ ಆರಂಭದಿಂದಲೂ ವಾದ AIADMK ಜೊತೆಗೆ ನಾವು ಮೈತ್ರಿಯಲ್ಲಿದ್ದರೆ ಸಣ್ಣ ಪಾರ್ಟಿಯಾಗಿರ್ತೀವಿ ಹೊರತು ಸ್ವತಂತ್ರ ಅಸ್ತಿತ್ವವನ್ನು ತಮಿಳುನಾಡಿನಲ್ಲಿ ಬೆಳೆಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದು ವಾದವಾಗಿತ್ತು. ಆರಂಭದಲ್ಲಿ ಮೋದಿಗೆ ಅಮಿತ್ ಶಾಗ ವಾದ ಕರೆಕ್ಟ್ ಅನ್ನಿಸ್ತು. ಮೈತ್ರಿಯಿಂದ ಹೊರಗೆ ಬಂದರು. ಲೋಕಸಭಾ ಚುನಾವಣೆ ಬಿ ಜೆ ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತು. 11.24% ಓಟನ್ನು ಯಾವತ್ತೂ ತಮಿಳುನಾಡಿನಲ್ಲಿ ಬಿ ಜೆ ಪಿ ತಗೊಂಡಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಿತು, ಬಟ್ ಸೀಟ್ ಗೆಲ್ಲೋದಕ್ಕಾಗಲಿಲ್ಲ. ಸ್ವತಃ ಅಣ್ಣಾಮಲೈ ಕೊಯಮತ್ತೂರಿನಿಂದ ಸೋತರು. ಹಂಗೆ ನೋಡಿದ್ರೆ ಮೋದಿ ಅಮಿತ್ ಶಾ ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ 10 ವರ್ಷ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾರೆ. ಇಲ್ಲಿ ಅದು ಏನು ಅನ್ನಿಸ್ತೋ ಏನೋ, ವಿಧಾನಸಭಾ ಚುನಾವಣೆ ಬಂದಾಗ ಮತ್ತೆ AIADMK ಜೊತೆಗೆ ಮೈತ್ರಿ ಅಂದ್ಬಿಟ್ರು. ಅಣ್ಣಾಮಲೈ ವಾದವನ್ನು ಪಕ್ಕಕ್ಕೆ ಸರಿಸಿ AIADMKದವರು ನಮ್ಮ ಜೊತೆಗೆ ಮೈತ್ರಿಗೆ ಬರ್ತೀರಿ ಅನ್ನೋದಿದ್ರೆ ನೀವು ಅಣ್ಣಾಮಲೈನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು ಅಂತಂದರು. ನಯನಾರ್ ರವಿ ಅಂತ, ಹೆಚ್ಚು ಕಡಿಮೆ AIADMK ಚಾಯ್ಸು. ನಯನಾರ್ ನಾಗೇಂದ್ರನ್ AIADMK ಚಾಯ್ಸ್. ಅದು ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಘೋಷಿಸಲಾಯಿತು. ಅಣ್ಣಾಮಲೈ ಆಯ್ತು ನಾನು ಪ್ರಚಾರ ಮಾಡ್ಕೊಂಡಿರ್ತೀನಿ ಅಂದರು. ಲಾಸ್ಟಿಗೆ ಈ ಮೈತ್ರಿಯಲ್ಲಿ ಬಿ ಜೆ ಪಿಯವರಿಗೆ AIADMK ಬಿಟ್ಟು ಕೊಟ್ಟ ಕ್ಷೇತ್ರಗಳ ಪಟ್ಟಿ ನೋಡಿ ಹಣೆ ಚಚ್ಕೊಂಡ್ರೆ ಅಣ್ಣಾಮಲೈ. ತಿಪ್ಪರ್ಲಾಗ ಹಾಕಿದ್ರು ಈ ಕ್ಷೇತ್ರ ಗೆಲ್ಲೋದಕ್ಕಾಗೋದಿಲ್ಲ, ಇಂಥ ಕ್ಷೇತ್ರನ ತಗೊಳ್ಳೋದು ಅಂತ. ಅವರೇ ಹೇಳಿಬಿಟ್ರು, ನನಗೆ ಟಿಕೆಟು ಬೇಡ, ನಾನು ಎಲೆಕ್ಷನ್ಗೂ ನಿಲ್ಲೋದಿಲ್ಲ, ನಾನು ಪ್ರಚಾರ ಮಾಡ್ತೀನಿ ಅಷ್ಟೇ ಅಂತ. ಪ್ರಚಾರವನ್ನು ಅರೆಮನಸ್ಸಿನಿಂದ ಮಾಡಿದ್ರು. 1 ಸ್ಥಾನ ಗೆಲ್ತು ಬಿ ಜೆ ಪಿ. ಲಾಸ್ಟ್ ಟೈಮ್ 5 MLAಗಳಿದ್ದರು, 1 ಈಗ. ಅದಾದ ನಂತರ ಭ್ರಮನಿರಸನ ಅಂತೀವಿ ನೋಡಿ, ಅದಾಗಿರುತ್ತೆ. ಎಷ್ಟು 2.96% ಏನೋ ಓಟ್ ತಗೊಂಡು ಈ ಸಲ ಬಿ ಜೆ ಪಿಯಲ್ಲಿ. ಲೋಕಸಭೆಯಲ್ಲಿ 11% ಎಲ್ಲಿ, ಈಗ 3% ಎಲ್ಲಿ, ನೀವೇ ಲೆಕ್ಕ ಹಾಕೊಳ್ಳಿ. ವಿಜಯ್ ಗೆದ್ದರು, ಮುಖ್ಯಮಂತ್ರಿ ಆದರು. ಈಗಿನ ತಮಿಳುನಾಡಿನ ರಾಜಕಾರಣದ ಪರಿಸ್ಥಿತಿ ಏನು? ವಿಜಯ್ ಒಬ್ಬ ಜನಪ್ರಿಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅಫ್ಕೋರ್ಸ್ ಬಹುಮತ ಸಿಗದೆ ಹೋದರೂ ಏನೋ ಒಂದು ಜುಗಾಡ ಆಗಿದೆ, ಮುಖ್ಯಮಂತ್ರಿ ಆಗಿದ್ದಾರೆ.
ಅವರ ವಿರುದ್ಧ ಹೋರಾಡಬೇಕಾದ ವಿಪಕ್ಷಗಳು ಯಾವ ಸ್ಥಿತಿಲಿದೆ? ಸ್ಟಾಲಿನ್ ಮುಖ್ಯಮಂತ್ರಿಯಾಗಿ ಅಧಿಕಾರ 5 ವರ್ಷ ನಡೆಸಿ ಸ್ವತಃ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರ ಮಗ ಉದಯನಿಧಿ ಗೆದ್ದಿದ್ದಾರೆ, ವಿಪಕ್ಷ ನಾಯಕರಾಗಿದ್ದಾರೆ. ಬಟ್ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ಅಫ್ಕೋರ್ಸ್ ಸ್ಟಾಲಿನ್ಗೂ ಲೀಡರ್ಶಿಪ್ ಕ್ವಾಲಿಟಿ ಇರಲಿಲ್ಲ. ಎಲ್ಲ ಅಪ್ಪನ ಹೆಸರ ಮೇಲೆ ನಡ್ಕೊಂಡು ಹೋಗ್ತಿತ್ತು ಅಷ್ಟೇ. ಲೀಡರ್ಶಿಪ್ ಕ್ವಾಲಿಟಿ ಜೀನ್ಸಲ್ಲಿ ಬರುತ್ತೇನ್ರಿ? ಅಪ್ಪ ಲೀಡರ್ ಆಗಿದ್ದ ಅನ್ನುವ ಕಾರಣಕ್ಕೆ ಮಗ ಲೀಡರ್ ಆಗೋದಕ್ಕಾಗತ್ತಾ? ಉದಯನಿಧಿ ಇಸ್ ನಾಟ್ ಅ ಜನಪ್ರಿಯ ನಾಯಕತ್ವ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸನಾತನದ ಸರ್ವನಾಶ ಮಾಡಬೇಕು ಹಂಗೆ ಮಾತಾಡ್ಕೊಂಡಿರುವಂಥ ವ್ಯಕ್ತಿ. ತಮಿಳುನಾಡಿನ ರಾಜಕಾರಣದಲ್ಲಿ ವಿಜಯ್ ವಿರುದ್ಧ ಒಂದು ಫೋರ್ಸ್ನ ಕೊರತೆ ಇದೆ. ನಮಗೆ ಟಿವಿಕೆ ಫೆನಾಮಿನಾ ಬೇಡ, ಅದಿಷ್ಟ ಇಲ್ಲ. ವಿಜಯ್ ನಾಯಕತ್ವ ಇಷ್ಟ ಇಲ್ಲ. ಅವ್ರು ಎಲ್ಲಿ ಹೋಗ್ಬೇಕು? ಸೋತು ಸುಣ್ಣವಾಗಿರುವ DMK, ಡೆಸಿಮೇಟ್ ಆಗಿರುವ AIADMK. AIADMKನಲ್ಲಿ 2/3 MLAಗಳು ಹೋಗಿ ನಾವು ವಿಜಯ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೋಗಿದ್ರು. BJPಯ ಜೊತೆಗಿದ್ದವ್ರ ಜೊತೆಗೆ ನೀವು ಸಪೋರ್ಟ್ ತಗೊಳ್ಳಂಗಿಲ್ಲ ಅಂತ VCKದವ್ರು ಗಲಾಟೆ ಮಾಡಿದ್ರಲ್ಲಿ. ವಿರೋಧ ಪಕ್ಷವೇ ಇಲ್ಲ. ಒಂದು ತುಂಬ ದೊಡ್ಡ ಮಟ್ಟದ ವಾಯ್ಡ್ ಕ್ರಿಯೇಟ್ ಆಗಿದೆ ತಮಿಳುನಾಡಿನಲ್ಲಿ. ನಾಯಕರುಗಳು ಹುಟ್ಕೊಳ್ಳೋದೆ ವಾಯ್ಡ್ ಕ್ರಿಯೇಟ್ ಆದಾಗ. ಅಣ್ಣಾಮಲೈ ಸ್ವತಂತ್ರ ರಾಜಕೀಯ ಅಸ್ತಿತ್ವದ ಯೋಚನೆ ಮಾಡ್ತಾ ಇದ್ದಾರೆ. ಹಿ ಈಸ್ ರೈಟ್ ಇನ್ ಹಿಸ್ ಓನ್ ವೇ. ಅಣ್ಣಾಮಲೈ ಯೋಚನೆ ಮಾಡ್ತಾ ಇರೋ ರೀತಿ ಸರಿಯಾಗಿದೆ. BJP ಏನು ಮಾಡ್ಬೇಕು ಹಂಗಿದ್ರೆ? ಏನಿಲ್ಲ, ನಮ್ದೊಂದು ಜಡ್ಜ್ಮೆಂಟಲ್ಲಿ ಎರರ್ ಆಗಿದೆ, ತಮಿಳುನಾಡಿನಲ್ಲಿ ಎಡವಟ್ಟಾಗಿದೆ ಅನ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗತ್ತಲ್ಲಿ? ಅಣ್ಣಾಮಲೈ ಅವ್ರನ್ನ ದಿಲ್ಲಿಗೆ ಕರೆದ್ರು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವ್ರನ್ನ ಭೇಟಿಯಾದರು ಅಣ್ಣಾಮಲೈ. 5 ಪುಟಗಳ ರಾಜೀನಾಮೆ ಪತ್ರ ಬರ್ಕೊಂಡು ಹೋಗಿದ್ದಾರಂಥವ್ರು. ಅದನ್ನು ನಿತಿನ್ ನಬೀನ್ ಅವ್ರಿಗೆ ಕೊಟ್ಟರು. ಹೆಚ್ಚು ಕಡಿಮೆ 1-1.5 ತಾಸು ಮಾತುಕತೆ ಆಗಿದೆ ಇಬ್ಬರ ಮಧ್ಯದಲ್ಲಿ. ನಿತಿನ್ ನಬೀನ್ ಟ್ರೈ ಮಾಡಿದ್ರಂತೆ, ಬೇಡ ನೀವು ರಾಜೀನಾಮೆ ಕೊಡಬೇಡಿ ಅಂತ. ಅದಾದ ಮೇಲೆ ಅಮಿತ್ ಶಾ ನನ್ನ ಜೊತೆಗೆ ಮಾತಾಡ್ಬೇಕು ಬನ್ನಿ ಅಂತ ಅಣ್ಣಾಮಲೈ ಅವ್ರನ್ನ ಕರೆದ್ರಂತೆ. ಅಣ್ಣಾಮಲೈ ಹೋಗಿ ಅಮಿತ್ ಶಾ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಸಹಜವಾಗಿ ಹೇಳಿರ್ತಾರೆ ರೀ, ನನ್ನ ಆಲೋಚನೆ ಹಿಂಗಿತ್ತು, ತಮಿಳುನಾಡಿನಲ್ಲಿ BJP ಈ ಮಾರ್ಗದಲ್ಲಿ ಹೋಗಬೇಕು ಅನ್ನೋದಿತ್ತು, ನಿಮಗದು ಕನ್ವಿನ್ಸ್ ಆಗಲಿಲ್ಲ ಅಂದ್ರೆ ನಾನು ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡಲಿ ಅಂತ ಕೇಳಿರ್ತಾರೆ ಅಣ್ಣಾಮಲೈ. ಇಲ್ಲಿ ಮನಸ್ಸುಗಳು ಕಹಿ ಆದಂಗಿಲ್ಲ. ಆ್ಯಸ್ ಫಾರ್ ಆಸ್ ಐ ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುವೇಶನ್. ಅಂದರೆ ಕಿತ್ತಾಡ್ಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ನೀವ್ಯಾರು ಹಂಗೆ ಇಲ್ಲ. ಅದು ಕನ್ವಿನ್ಸ್ ಮಾಡಿ ಇಂತಿಂಥ ಕಾರಣಕ್ಕಾಗಿ ನಾನು ಪ್ರತ್ಯೇಕ ಮಾರ್ಗವನ್ನು ಅನುಸರಿಸುವ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಅಣ್ಣಾಮಲೈ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಮಿತ್ ಶಾ ಹೇಳಿದ್ರಂತೆ 2 ದಿನ ಸುಮ್ಮನಿದ್ದು ಬಿಡಿ, ದಿಲ್ಲಿಲೇರಿ ದಿಲ್ಲಿ ಬಿಟ್ಟು ಹೋಗಬೇಡಿ ಅಂತ. ಸಂಜೆ ತಮಿಳುನಾಡು BJP ರಾಜ್ಯಾಧ್ಯಕ್ಷ ನಯನಾರ್ ನಾಗೇಂದ್ರರನ್ನು ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ. ನಯನಾರ್ ನಾಗೇಂದ್ರನ್ ಅರ್ಜೆಂಟಾಗಿ ದಿಲ್ಲಿಯಿಂದ ಬರೋಕ್ಕೆ ಹೇಳಿದ್ದಾರೆ ಅಂತ ಹೋಗಿದ್ದಾರೆ. ಅಲ್ಲಿಗೆ ಏನಾಗುತ್ತೋ ಗೊತ್ತಿಲ್ಲ. ತುಂಬ ಜೋರು ಚರ್ಚೆ ಇತ್ತು. ಯಾವುದಾದ್ರೂ ಒಂದು ರಾಜ್ಯದಿಂದ ಅಣ್ಣಾಮಲೈ ಅವ್ರನ್ನ ರಾಜ್ಯಸಭೆಗೆ ಆರಿಸಿ ಕರ್ಕೊಂಡು ಹೋಗ್ತಾರೆ ದಿಲ್ಲಿಗೆ. ಹೆಂಗೂ ಈಗ ಕ್ಯಾಬಿನೆಟ್ ರೀಶಫಲ್ ಇದೆ, ಅಣ್ಣಾಮಲೈ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ ಅಂತ ಒಂದು ಚರ್ಚೆ ಇದೆ. ಆ ವಿಷಯ ಏನಾದರೂ ಪ್ರಪೋಸ್ ಆಯಿತಾ? ಅದಕ್ಕೆ ಅಣ್ಣಾಮಲೈ ಒಪ್ಕೊಳ್ತಾರಾ? ವಿ ಡೋಂಟ್ ನೋ. ಹಂಗೆ ನೋಡಿದ್ರೆ 2019ರಲ್ಲೇ ಸೆಂಟ್ರಲ್ ಮಿನಿಸ್ಟರ್ ಆಗೋ ಒಂದು ಆಫರ್ ಅಣ್ಣಾಮಲೈ ಅವ್ರಿಗೆ ಬಂದಿತ್ತು ಅಂತ ಜೋರು ಚರ್ಚೆ ಇತ್ತು. ಅಣ್ಣಾಮಲೈ ಅದನ್ನು ನಿರಾಕರಿಸಿದ್ರಂತ. ತಮಿಳುನಾಡಿನಲ್ಲಿ ನಾನು BJP ಕಟ್ಟಬೇಕು ಅಂದ್ರಂಥವ್ರು. ಈಗ ಕನ್ವಿನ್ಸ್ ಆಗ್ತಾರಾ? ಈಗ ಒಪ್ಕೊಳ್ತಾರಾ? ವಿ ಡೋಂಟ್ ನೋ ಎನಿಥಿಂಗ್. ಅಣ್ಣಾಮಲೈ ಅವರಿಗೆ ಈಗಲೇ ಹೋಗಿ ಇನ್ನೊಂದು ರಾಜಕೀಯ ಪಕ್ಷವನ್ನು ಕಟ್ಟುವ ಉದ್ದೇಶ ಇಲ್ಲ. ರಾಷ್ಟ್ರೀಯವಾದಿ ತಮಿಳು ಸಂಘಟನೆಯೊಂದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅಂದರೆ BJPಯ ತತ್ವ ಸಿದ್ಧಾಂತ ಆದರ್ಶಗಳಿಗೆ ತದ್ವಿರುದ್ಧವಾಗಿ ಹೋಗುವ ಆಲೋಚನೆಯಲ್ಲಿ ಅಣ್ಣಾಮಲೈ ಅವರು ಇದ್ದಂಗಿಲ್ಲ. ತಮಿಳುನಾಡಿನ ದ್ರಾವಿಡ ರಾಜಕಾರಣ ಆ್ಯಂಟಿ ಹಿಂದಿ ಮಾತ್ರ ಅಲ್ಲ, ಅದು ಬರ್ತಾ ಬರ್ತಾ ಆ್ಯಂಟಿ ಬ್ರಾಹ್ಮಿಣ್, ಆ್ಯಂಟಿ ಭಾರತ್ ಆಗ್ತಾ ಇದೆ. ಅದಕ್ಕೊಂದು ಹೊಸ ದಿಸೆಯನ್ನು, ಹೊಸ ದಿಕ್ಕನ್ನು ಕೊಡಬೇಕು ಅನ್ನುವ ಆಲೋಚನೆಯಲ್ಲಿ ಅಣ್ಣಾಮಲೈ ಅವರಿದ್ದಾರೆ. ನನ್ನ ಪ್ರಕಾರ ಇಂಥ ಪ್ರಯತ್ನಗಳು ರಾಜ್ಯಗಳಲ್ಲಿ ಶುರುವಾಗಬೇಕು ನೋಡ್ರಿ. ಯಾವ ಯುವ ನಾಯಕರುಗಳಿಗೆ ಬ್ಯಾಗೇಜ್ ಇಲ್ಲವೋ, ಬ್ಯಾಗೇಜ್ ಇನ್ ದ ಸೆನ್ಸ್ ಕರಪ್ಷನ್ನಿನ ಆರೋಪ ಇಲ್ಲವೋ, ಕುಟುಂಬ ರಾಜಕಾರಣದಿಂದ ಬಂದಿಲ್ಲವೋ, ಅಂಥವ್ರು ಒಂದು ಕಡೆ ಸೇರ್ಕೊಂಡು ಇಂಥ ಒಂದು ಮೂಮೆಂಟ್ ಶುರು ಮಾಡಬೇಕು.
ಜನರಿಗೆ ಬೇಜಾರಾಗೋಗಿದೆ. ಎಕ್ಸಿಸ್ಟಿಂಗ್ ಸಿಸ್ಟಮ್, ಎಕ್ಸಿಸ್ಟಿಂಗ್ ಲೀಡರ್ಸ್ ಬಗ್ಗೆ ಬೇಜಾರಾಗೋಗಿದೆ. ತಮಿಳ್ನಾಡಿನಲ್ಲಿ ವಿಜಯ್ ಮಾಡಿದ್ದು ಅದನ್ನೇ ಅಲ್ವಾ? ಅಫ್ಕೋರ್ಸ್ ವಿಜಯ್ಗೆ ಸಿನಿಮಾ ನಟ ಅನ್ನುವ ಒಂದು ಬ್ಯಾಡ್ಜು ತಮಿಳುನಾಡು, ಆಂಧ್ರದಲ್ಲೆಲ್ಲ ನಡೆದಿದೆ. ಅದು ಅಂಥದ್ದಿತ್ತು. ಅದರ ಹೊರತಾಗಿ ಮಾಡುವ ಪ್ರಯತ್ನಗಳು ಯಾಕೆ ಆಗಬಾರ್ದು? 2 ದಿವಸ ಅಣ್ಣಾಮಲೈ ಅವರು ಡೆಲ್ಲಿಲೇ ಇರ್ತಾರಂತೆ. ಏನು ನಿರ್ಧಾರ ಆಗುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.